ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಜಿಲ್ಲೆಯಲ್ಲಿ ಆಗುತ್ತಿರುವ ಅವಾಂತರಗಳು ಒಂದೆರಡಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಭಟ್ಕಳದ ರಂಗಿನಕಟ್ಟೆ ಸಮೀಪದ ಹಂಚಿನ ಮನೆ ಸಂಪೂರ್ಣ ಜಲಾವೃತವಾಗಿದ್ದು, ಮನೆಯವರು ಐಆರ್ಬಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಗೆ ಸಾಕ್ಷಿಯಾದ ದೃಶ್ಯವಿದು. ಇದೇನು ಗದ್ದೆಯೋ ಕೋಡಿಯೋ ಅಂತ ಗೊತ್ತಾಗದಿರುವಷ್ಟು ನೀರು ತುಂಬಿದೆ. ಪ್ರತಿ ಮಳೆಗಾಲದಲ್ಲೂ ಜಿಲ್ಲೆಯ ಜನ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಾಗುತ್ತಿದ್ದು, ಭಟ್ಕಳದ ರಂಗಿನಕಟ್ಟ ದುಸ್ಥಿತಿ ಹೇಗಿದೆ ನೋಡಿ. ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿದ್ದು, ರಂಗಿನಕಟ್ಟ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಯಾವ ಮಟ್ಟಿಗೆ ಅಂದ್ರೆ ಹೆದ್ದಾರಿ ಜೊತೆಗೆ ಇಡೀ ಸುತ್ತಮುತ್ತಲ ಪ್ರದೇಶವು ಜಲ ದಿಗ್ಬಂಧನಕ್ಕೊಳಪಟ್ಟಿದೆ. ಪರಿಣಾಮ ಇಲ್ಲೇ ಪಕ್ಕದಲ್ಲಿರುವ ಹಂಚಿನ ಮನೆ ಜಲಾಘಾತಕ್ಕೆ ಸಿಲುಕಿದೆ. ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿ ಮತ್ತು ಗಟಾರ್ಗಳನ್ನು ಸರಿಯಾಗಿ ಮಾಡದಿರುವುದೇ ಈ ಜಲಾಘಾತಕ್ಕೆ ಕಾರಣವಾಗಿದೆ. ರತ್ನ ಗಣಪತಿ ನಾಯ್ಕ್ ಎನ್ನುವವರ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಳೆ ನೀರು ಮನೆಯೊಳಗೆ ಹೊಕ್ಕು ಅವಾಂತರ ಸೃಷ್ಟಿಸಿದೆ. ಗಟಾರ್ಗಳನ್ನು ಬ್ಲಾಕ್ ಮಾಡಿಟ್ಟಿರುವುದೇ ಈ ಸಮಸ್ಯೆಗೆ ಕಾರಣ ಎಂದು ಮನೆಯ ಸದಸ್ಯರು ಆರೋಪಿಸಿದ್ದಾರೆ. ರತ್ನ ಗಣಪತಿ ನಾಯ್ಕ್ ಮನೆ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಗೆ ಒಂದು ಉದಾಹರಣೆಯಷ್ಟೇ. ಹೀಗೆ ಅದೆಷ್ಟೋ ಮನೆಗಳು ಜಲಾಘಾತಕ್ಕೆ ಸಿಲುಕಿ ನಲುಗಿ ಹೋಗಿವೆ. ಎಷ್ಟೋ ಜನ ಕಾಳಜಿ ಕೇಂದ್ರಗಳಲ್ಲೇ 3-4 ದಿನ ಕಾಲ ಕಳೆಯುವಂತಾಗಿದೆ. ಇಷ್ಟೆಲ್ಲ ಅಧ್ವಾನಗಳಾಗುತ್ತಿದ್ರು ಐಆರ್ಬಿ ಅವರನ್ನು ಜುಟ್ಟು ಹಿಡಿದು ಪ್ರಶ್ನೆ ಮಾಡುವವರು ಯಾರೂ ಇಲ್ಲದಂತಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.